ಮೈಸೂರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಮೈಸೂರಿನಲ್ಲಿ ನಿನ್ನೆ ಸಂತ ಕವಿ ಸರ್ವಜ್ಞ ಜಯಂತಿ ಆಚರಿಸಲಾಯಿತು. ವಿಧಾನ ಪರಿಷತ್ ಶಾಸಕ ಸಿಎನ್ ಮಂಜೇಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕ ಡಾ ಎಂಡಿ ಸುದರ್ಶನ್, ಹಿನಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಹಾಯಕ ಶಿಕ್ಷಕ ಮಧುಸೂದನ್ ಕೆಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಿಎನ್ ಮಂಜೇಗೌಡ ಕವಿ ಸರ್ವಜ್ಞರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಬಹುದು. ತಮ್ಮ ವಚನಗಳ ಮೂಲಕ ಜೀವನದಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಿದ ಮಹಾನ್ ಕವಿ ಸರ್ವಜ್ಞರು ಎಂದು ಹೇಳಿದರು. ತಂದೆ ತಾಯಿಯ ಮಾತನ್ನು ನೆನೆಸಬೇಕಾಗಿಲ್ಲ, ಎಲ್ಲವನ್ನೂ ನೆನೆಸಬೇಕಾಗ್ತದೆ. ಅದೇ ರೀತಿ ಸರ್ವಜ್ಞನನ್ನು ಕೂಡ ಇವತ್ತು ತಂದೆ ತಾಯಿ ಒಂದು ಯಾವ ಜಾಗ ಇದೆ ಆ ಜಾಗಕ್ಕೆ ಇವತ್ತು ಈ ಸಮಾಜಕ್ಕೆ, ಬರೀ ನಿಮ್ಮ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ಈ ಮನುವ ಕುಲಕ್ಕೆ ಅದರ ಅವಶ್ಯಕತೆ ಇರತಕ್ಕಂಥ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಧುಸೂದನ್ ಕೆಎಸ್ ಇಂದಿನ ತಂತ್ರಜ್ಞಾನದ ಕಾಲಘಟ್ಟದಲ್ಲಿಯೂ ಸರ್ವಜ್ಞರ ವಚನಗಳು ಜೀವನದ ಮಹತ್ವವನ್ನು ಸಾರುತ್ತವೆ ಎಂದು ಹೇಳಿದರು. ನಾನು ಭವಿಷ್ಯ ನಿಂತೀನಿ ಅಂತ ಹೇಳಿದ್ರೆ ಸರ್ವಜ್ಞರ ಸಾಕಷ್ಟು ವಚನಗಳು ನನಗೆ ಇನ್ಸ್ಪಿರೇಷನ್ ಆಗಿದೆ. ನೋಡಿ, ನನ್ನ ವೃತ್ತಿ ಜೀವನದಲ್ಲಿ ಒಳ್ಳೆ ಎಜುಕೇಶನ್ ಅಂದ್ರೆ ಏನು ಅನ್ನೋದನ್ನ ನಾನು ಕಂಡುಹಿಡ್ಕೊಂಡಿದ್ದು ಈ ಸರ್ವಜ್ಞರ ವಚನಗಳಲ್ಲಿ. ಇದು ನಮ್ಗೆಲ್ಲ ಗೊತ್ತಿಲ್ಲ, ಯಾವುದೇ ಒಂದು ವಸ್ತುವನ್ನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಅದೊಂದು ಮಾನದಂಡ ಇರಬೇಕು, ಹೌದಲ್ವಾ? ಹಾಗೆ ನಮ್ಮ ಎಜುಕೇಶನ್ ಮಟ್ಟ ಹೇಗಿದೆ ಅಂತ ಅಳತೆ ಮಾಡ್ಲಿಕ್ಕೆ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಏನಾಗ್ತೀವಿ ನ್ಯಾಕ್ ಕಮಿಟಿ